ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಸಂಪ್ರಮೋದ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದೆ ನಾವು 6ನೇ ಎಪಿಸೋಡ್ನಲ್ಲಿ ಸುಮಾರು 125 ಪ್ರಶ್ನೆಗಳವರೆಗೆ ಚಿಂತನೆ ನಡೆಸಿದ್ವಿ. ಇದೀಗ 7ನೇ ಎಪಿಸೋಡ್ನಿಂದ 126ನೇ ಪ್ರಶ್ನೆಯಿಂದ ಮುಂದಿನ ಪಾಠವನ್ನು ಮುಂದುವರಿಸೋಣ. ರುಕ್ಮಿಣಿಯು ಯಾರನ್ನು ವಿವಾಹವಾಗಿ ಬಯಸಿದಳು? ಕೃಷ್ಣನನ್ನು ವಿವಾಹವಾಗಿ ಬಯಸಿದಳು. ಕೃಷ್ಣನ ಜೊತೆಗೆ ವಿವಾಹಕ್ಕೆ ಬಯಸಲು ರುಕ್ಮಿಣಿ ಬಯಸಲಿಕ್ಕೆ ಏನು ಕಾರಣ? ರುಕ್ಮಿಣಿಯು ಅರಮನೆಗೆ ಬಂದಿದ್ದ ನಾರದಾದಿ ಮುನಿಗಳಿಂದ ಕೃಷ್ಣನ ಗುಣಗಳನ್ನು ತಿಳಿದಿದ್ದಳು. ಕೃಷ್ಣನ ಗುಣಗಳಿಗೆ ಮನಸೋತು ಕೃಷ್ಣನೊಂದಿಗೇ ವಿವಾಹವಾಗಬೇಕು ಅಂತ ಆ ನಿರ್ಧಾರಕ್ಕೆ ಬಂದಿದ್ದಳು. ಈ ವಿವಾಹಕ್ಕೆ ಯಾರೆಲ್ಲ ಪರ ವಿರೋಧಿಗಳು, ಬಂಧುಗಳು ಒಪ್ಪಿದರೂ ರುಕ್ಮಿಯು ಈ ವಿವಾಹವನ್ನು, ಕೃಷ್ಣ ರುಕ್ಮಿಣಿಯ ವಿವಾಹವನ್ನು ವಿರೋಧಿಸಿದನು. ರುಕ್ಮಿ ಯಾಕೆ ವಿರೋಧ ಮಾಡಿದ? ರುಕ್ಮಿಯು ಕೃಷ್ಣದ್ವೇಷಿಯಾದುದರಿಂದ. ರುಕ್ಮಿಯು ಏನನ್ನು ನಿರ್ಧರಿಸಿದನು? ರುಕ್ಮಿಣಿಯನ್ನು ಶಿಶುಪಾಲನೆಗೆ ಕೊಟ್ಟು ವಿವಾಹ ಮಾಡುವುದು ಎಂದು ನಿರ್ಧರಿಸಿದನು. ರುಕ್ಮಿಣಿಯು ಏನು ಮಾಡಿದಳು? ರುಕ್ಮಿಣಿಯು ಕೃಷ್ಣನಿಗೆ ಪತ್ರವನ್ನು ಬರೆದು ಅದನ್ನು ಅವನಿಗೆ ತಲುಪಿಸಲು ಒಬ್ಬ ಬ್ರಾಹ್ಮಣನನ್ನು ಕೃಷ್ಣನ ಕಡೆಗೆ ಕಳಿಸಿದಳು. ಕೃಷ್ಣನು ಬ್ರಾಹ್ಮಣನನ್ನು ಹೇಗೆ ಸ್ವಾಗತಿಸಿದನು? ಕೃಷ್ಣನು ಅವನನ್ನು ಗೌರವದಿಂದ ಬರಮಾಡಿಕೊಂಡು ಉಭಯ ಕುಶಲೋಪರಿಯಲ್ಲಿ ಬ್ರಾಹ್ಮಣನ ನಡೆಯನ್ನು ನುಡಿಯ ಮೂಲಕ ಸಂದೇಶ ನೀಡಿದನು. ಕೃಷ್ಣನು ನುಡಿದ ಬ್ರಾಹ್ಮಣ ನಡೆಯ ಸಂದೇಶ ಏನು? ಹೇಳ್ತಾನೆ, ಬ್ರಾಹ್ಮಣ ಸಂತುಷ್ಟವಾಗಿದ್ದಿರಲ್ಲ, ಅತಿಯಾಗಿ ದೇಹವನ್ನು ದಂಡಿಸದೆ ಧರ್ಮಾಚರಣೆ ಸಾಗಿದೆಯಲ್ಲ. ಅಸಂತುಷ್ಟೋ ದ್ವಿಜೋ ನಷ್ಟ. ಬ್ರಾಹ್ಮಣನ ಮುಖ್ಯ ಲಕ್ಷಣ ಅಂದರೆ ಸಂತೃಪ್ತಿಯಿಂದ ಇರಬೇಕು. ದೈವಲಬ್ಧೇನ ಸಂತೋಷ, ಕಪಿಲನ ಮಾತು. ಯದೃಚ್ಛಾಲಾಭ ಸಂತುಷ್ಟ, ಗೀತಾಚಾರ್ಯನ ಮಾತು. ತೇನ ತ್ಯಕ್ತೇನ ಭುಂಜೀತಾ, ಈಶಾವಾಸ್ಯ ಉಪನಿಷತ್ತಿನ ಸಂದೇಶ. ಅಂದರೆ ಸಂತೃಪ್ತಿಯಿಂದ ಧರ್ಮಾಚರಣೆಯು ಸುಖ ಜೀವನದ ರಹಸ್ಯ. ಅತೃಪ್ತನಿಗೆ ದೇವೇಂದ್ರನ ಸ್ಥಾನ ಕೊಟ್ಟರೂ ಸುಖ ದೊರೆಯುವುದಿಲ್ಲ. ಸಂತೃಪ್ತ ಪರೋಪಕಾರಿ ಸ್ವಧರ್ಮಾಚರಣೆ ಮಾಡುವ ಬ್ರಾಹ್ಮಣನಿಗೆ ನಾನು ತಲೆಬಾಗಿ ನಮಸ್ಕಾರ ಮಾಡುತ್ತೇನೆ. ಕೃಷ್ಣ ಹೇಳಿದ ಮಾತಿದು ಆ ಬ್ರಾಹ್ಮಣನಿಗೆ. ನೀನು ಕೂಡ ಹೀಗೆ ಇದ್ದೀಯಲ್ಲ ಅಂತ ಆ ಬ್ರಾಹ್ಮಣ ನಡೆ ಹೇಗಿರಬೇಕಂತ ಅದನ್ನು ತಿಳಿಸಿ ಕೃಷ್ಣ ಬ್ರಾಹ್ಮಣ ನಡೆಯ ಬಗ್ಗೆ ಸಂದೇಶವನ್ನು ಕೂಡ ಕೊಟ್ಟು ರುಕ್ಮಿಣಿ ಏನು ಪತ್ರ ಕಳಿಸಿದ್ಲು ಅದನ್ನು ಅವನ ಕೈಯಿಂದ ತೆಗೆದುಕೊಳ್ತಾನೆ. ರುಕ್ಮಿಣಿಯ ಪತ್ರದ ಸಾರಾಂಶವೇನು? ಹೇ ಪ್ರಭೋ, ನಿನ್ನ ಸುಂದರ ರೂಪ ಅಪರೂಪ, ನಿನ್ನ ಮಂಗಲಮಯ ಗುಣಗಳ ಬಗ್ಗೆ ಕೇಳಿ ತಿಳಿದಿದ್ದೇನೆ. ಹಾಗಾಗಿ ನನ್ನ ಚಿತ್ತ ನಿನ್ನತ್ತ. ಸಿಂಹಕ್ಕೆ ದಕ್ಕಬೇಕಾದುದು ನರಿಯ ಪಾಲಾಗುವುದು ಸಲ್ಲದು. ಅದರಂತೆ ನಿನಗೇ ಸೇರಬೇಕಾದ ನಾನು ಇತರರ ಪಾಲಾಗುವುದು ಸಲ್ಲದು. ನಾನು ಈವರೆಗೇನಾದರೂ ಪೂರ್ತ, ಇಷ್ಟ, ದತ್ತ ಮುಂತಾದ ಕಾರ್ಯಗಳನ್ನು ಮಾಡಿದ್ದರೆ ಆ ಫಲದಿಂದ ಈ ನನ್ನ ಆಸೆ ಕೈಗೂಡುವಂತಾಗಲಿ. ಗಿರಿಜಾ ಪೂಜೆಯ ಸಮಯದಲ್ಲಿ ಶತ್ರು ಸೈನ್ಯವನ್ನು ಮಣಿಸಿ ನನ್ನನ್ನು ತಾವು ಸ್ವೀಕರಿಸಬೇಕು. ಒಂದು ವೇಳೆ ತಾವು ಸ್ವೀಕರಿಸದೇ ಇದ್ದರೆ ನಾನು ಪ್ರಾಣವನ್ನೇ ತ್ಯಾಗ ಮಾಡ್ತೇನೆ, ಹೊರತು ಬೇರೆ ಯಾರನ್ನೂ ಸ್ವೀಕರಿಸುವುದಿಲ್ಲ. ಅವಿವಾಹಿತಳಾಗಿಯೇ ಉಳಿಯುತ್ತೇನೆ ಎಂದು ಮುಂತಾಗಿ ರುಕ್ಮಿಣಿಯು ಕೃಷ್ಣನು ತನ್ನನ್ನು ಸ್ವೀಕರಿಸುವಂತೆ ಪ್ರಾರ್ಥಿಸಿದಳು. ಒಂದು ಮಾತನ್ನು ಹೇಳಿದ್ದಾಳೆ, ನಾನು ಈವರೆಗೆ ಏನಾದರೂ ಯಜ್ಞ, ದಾನ, ದತ್ತ, ಇಷ್ಟ, ಪೂರ್ತ ಏನು ಹಾಗಂದರೆ ಯಜ್ಞದಾನಾಧಿಕಾರಿಗಳ ಫಲದಿಂದ ನನ್ನ ಆಸೆ ಈಡೇರಲಿ. ನಾವು ದೇವರಿಗೆ ಕೇಳ್ತೇವೆ, ದೇವರೇ ಕಾಪಾಡಪ್ಪ, ಅನುಗ್ರಹ ಮಾಡುವಂತ. ಆ ದೇವರ ಅನುಗ್ರಹಕ್ಕಾಗಿ ಪ್ರಾರ್ಥಿಸುವವರು ದೇವರನ್ನು ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆ ಚೂರು ಏನಾದರೂ ದಾನ, ಧರ್ಮ, ಯಜ್ಞ, ಯಾಗ, ಪಾಠ, ಪ್ರವಚನ, ಪೂಜೆ, ಜಪ ಏನಾದರೂ ಪುಣ್ಯ ಕಾರ್ಯ ಸ್ವಲ್ಪ ಮಾಡಿರಬೇಕು. ಮಾಡಿ ಅನುಗ್ರಹ ಮಾಡು ಭಗವಂತ ಅಂತಂದರೆ ಕಮ್ಮಿ ಬಿದ್ದರೆ ಭಗವಂತ ಕೈಯಿಂದ ಹಾಕಿಕೊಡ್ತಾನೆ. ನಮ್ಮದು ಅಕೌಂಟೇ ಓಪನ್ ಆಗಿಲ್ಲ, ಧರ್ಮದ ಪುಣ್ಯದ ಅಕೌಂಟು. ಅನುಗ್ರಹ ಮಾಡೋ ಭಗವಂತ ಎಲ್ಲಿಂದ ಮಾಡ್ತಾನೆ? ಆ ಚಿಂತೆಯನ್ನು ಖಂಡಿತ ತಂದುಕೊಳ್ಳಬೇಕು. ಇಷ್ಟೇ ಅಲ್ಲ, ದೇವರ ಬಳಿ ಬೇಡುವಾಗ ಭಗವಂತ ಸರ್ವಸಮರ್ಥನಾಗಿದ್ದಾನೆ
ಈ ದೃಢ ನಿರ್ಧಾರ ಬೇಕು. ಪರಿವಾರ ದೇವತೆಗಳು ಮಾಡ್ತಕ್ಕಂಥ ಭಕ್ತಿಗಿಂತ ಅತ್ಯುತ್ತಮ ಭಕ್ತಿಯನ್ನು ಹರಿಯಲ್ಲಿ ಇರಿಸಬೇಕು. ಇಷ್ಟೇ ಅಲ್ಲ, ದೇವರ ಅನುಗ್ರಹ ತಡ ಆಯಿತು, ಯಾಕೋ ಬೇಗ ಒಲಿಲಿಲ್ಲ ಅಂತ ಇಟ್ಕೊಳ್ಳೋಣ. ಆಗ ಸಾಧಕನಿಗೆ ಇಂಥ ಬುದ್ಧಿ ಬಂದುಬಿಟ್ರೆ, ಅಯ್ಯೋ ಬೇಡಪ್ಪ, ನೀನಲ್ಲ ಮತ್ತೊಬ್ಬ ದೇವರಿದ್ದಾನೆ ಅಂತ ಹೇಳಿ ಈ ವಿಷ್ಣುವನ್ನು ಬಿಟ್ಟು ಮತ್ತೊಬ್ಬನ ಕಡೆಗೆ ಸಾಗತಕ್ಕಂತಹ ಈ ಅರೆಬೆಂದ ಅರಿವಿತ್ತು ಅಂತಂದರೆ ಕೆಲಸ ಆಗೋದಿಲ್ಲ. ಅಂಥ ತಪ್ಪು ತಿಳುವಳಿಕೆಯನ್ನು ಎಂದೂ ಮಾಡತಕ್ಕದ್ದಲ್ಲ. ಭಗವಂತನ ಬಗ್ಗೆ ನಿಷ್ಠೆ ಅಂದರೆ ನಿಷ್ಠೆ, ಅನುಗ್ರಹ ಮಾಡಿ ತೀರ್ತಾನೆ, ನಾನು ಪಡೆದೇ ತೀರ್ತೇನೆ, ಅವನ ಅನುಗ್ರಹ ಮಾಡದೇ ಇರುವವರೆಗೆ ನಾನು ಬಿಡುವುದೇ ಇಲ್ಲ, ಬೇರೆಡೆಗೆ ಹೋಗುವುದಿಲ್ಲ, ಈ ನಿರ್ಧಾರ ಬೇಕು. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ, ಅಂದರೆ ನನಗೆ ಬೇರೆ ಯಾರೂ ರಕ್ಷಕರಿಲ್ಲ, ನೀನೇ ರಕ್ಷಕ ಅನ್ನುವ ಅಚಲ ನಂಬಿಕೆಯನ್ನು ಸಾಧಕ ಇಟ್ಟುಕೊಳ್ಳಬೇಕು. ಇದನ್ನು ರುಕ್ಮಿಣಿ ಮಾತಿಯಿಂದ ನಾವು ಸಂದೇಶವನ್ನು ತಿಳಿಯಬಹುದಾಗಿದೆ. ರುಕ್ಮಿಣಿಯ ಪತ್ರವನ್ನು ಓದಿದ, ಅಭಿಪ್ರಾಯ ತಿಳಿದ ಕೃಷ್ಣ ಏನು ಮಾಡಿದ, ಬ್ರಾಹ್ಮಣನೊಂದಿಗೆ ಯಾರ ಪತ್ರ ತಂದು ಕೊಟ್ಟಿದ್ದರು ಅವನು ಕರ್ಕೊಂಡು ಕುಂಡಿನಪುರಕ್ಕೆ ಬಂದು ಇಳಿದಿದ್ದಾನೆ. ಶ್ರೀಕೃಷ್ಣಾರ್ಪಣಮಸ್ತು.